ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನಮ್ಮನೆ ತುಳಸಿ ಹಬ್ಬದ ವ್ಲಾಗ್. ಎಲ್ರು ತುಳಸಿ ಹಬ್ಬನ ಆಚರಣೆ ಮಾಡಿದಿರಾ ಅಂತ ಅನ್ಕೊಂತೀನಿ. ಯಾರಾದ್ರೂ ಕಾರಣಾಂತರಗಳಿಂದ ಮಾಡಕ್ ಆಗದೆ ಇರುವಂತಹವರು ಇದೇ ಮಂಗಳವಾರ ಅಥವಾ ಶುಕ್ರವಾರ ನೀವು ತುಳಸಿ ಹಬ್ಬನ ಆಚರಣೆ ಮಾಡ್ಕೋಬಹುದು. ಇನ್ನು ಇದೇ ನವೆಂಬರ್ 5 ಬುಧವಾರ ಕಾರ್ತಿಕ ಹುಣ್ಣಿಮೆ ಇದೆ. ಈ ದಿನ ಶಿವ ತ್ರಿಪುರಾಸುರ ಎಂಬ ರಾಕ್ಷಸನನ್ನ ಸಂಹಾರ ಮಾಡಿದ ಪ್ರತೀಕವಾಗಿ ಎಲ್ಲರೂ ದೀಪೋತ್ಸವದ ಆಚರಣೆನ ಮಾಡ್ಕೋತೀವಿ. ಸಾಮಾನ್ಯವಾಗಿ ಎಲ್ಲಾ ಶಿವನ ದೇವಸ್ಥಾನಗಳಲ್ಲಿ ಲಕ್ಷ ದೀಪೋತ್ಸವದ ಆಚರಣೆನ ಏರ್ಪಡಿಸಿರ್ತಾರೆ. ಆದಷ್ಟು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಕೈಲಾದಷ್ಟು ದೀಪಗಳನ್ನ ಹಚ್ಚೋಕೆ ಪ್ರಯತ್ನ ಪಡಿ. ಇನ್ನು ವಿಶೇಷವಾಗಿ ಈ ಹುಣ್ಣಿಮೆ ದಿನ 365 ಬತ್ತಿಯ ದೀಪಾರಾಧನೆಯನ್ನು ಕೂಡ ಮಾಡ್ತೀವಿ. ಕೆಲವು ಕಾರಣಾಂತರಗಳಿಂದ ಮನೆಯಲ್ಲಿ ಸೂತ್ಕಗಳಾಗಿರುತ್ತೆ ಅಥವಾ ಬೇರೆ ಯಾವುದೋ ಒಂದು ಕಾರಣಗಳಿಂದ ನಾವು ಪ್ರತಿನಿತ್ಯ ಮನೆಯಲ್ಲಿ ಪೂಜೆ ಮಾಡಕ್ಕೆ ಸಾಧ್ಯ ಆಗಿರಲ್ಲ. ಸೊ ಹಾಗಾಗಿ ಈ ಒಂದು ವಿಶೇಷವಾದ ದಿನ ನಾವು 365 ಬತ್ತಿಯ ದೀಪವನ್ನ ಹಚ್ಚೋದ್ರಿಂದ ವರ್ಷವಿಡೀ ಪೂಜೆ ಮಾಡಿದಂತಹ ಫಲ ನಮ್ಗೆ ಸಿಗುತ್ತೆ. ಇನ್ನು ಈ ಒಂದು ದೀಪಾರಾಧನೆಯನ್ನ ಕ್ರಮಬದ್ಧವಾಗಿ ನಿಯಮ ಪೂರಕವಾಗಿ ಹಾಗೆ ಸೂಕ್ತ ಸಮಯದಲ್ಲಿ ಮಾಡಿದಾಗ ಮಾತ್ರ ನಮ್ಮ ಸಂಕಲ್ಪ ಈಡೇರೋಕೆ ಸಾಧ್ಯ ಆಗತ್ತೆ. ಹಾಗಾದ್ರೆ ಕಾರ್ತಿಕ ಮಾಸದ ಹುಣ್ಣಿಮೆ ದಿನ ವಿಶೇಷವಾಗಿ 365 ಬತ್ತಿಯ ದೀಪಾರಾಧನೆಯನ್ನ ಯಾರ್ಯಾರು ಮಾಡ್ಬೋದು, ಯಾರ್ಯಾರು ಮಾಡಬಾರ್ದು, ಯಾವ ಸಮಯದಲ್ಲಿ ಮಾಡಬೇಕು, ಇದರ ನಿಯಮಗಳೇನು, ಹಾಗೆ ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ನಮಗೆ ಯಾವೆಲ್ಲ ಫಲಗಳು ಸಿಗುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ರಮ್ಯಾ ಇನ್ಫೋ ಹಬ್ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸಲ ಚೆಕ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.